ಒಕ್ಕಲಿಗರ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಒಗ್ಗಟ್ಟಿನ ಮಾತು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೆಸರನ್ನ ಕುಮಾರಸ್ವಾಮಿ ಅವರು ತಗೊಂಡಿದ್ದಾರೆ, ಪ್ರಸ್ತಾಪಿಸಿದ್ದಾರೆ. ಮೊನ್ನೆಯ ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ವಿರೋಧಿಸಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ರಾಜಕೀಯ ವೈರುಧ್ಯಗಳಿದ್ರೂ ಕೂಡ ಹೊರತಾಗಿಯೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ರಾಜ್ಯ ಸರ್ಕಾರ ಇದನ್ನ ಆತುರಾತುರವಾಗಿ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸೋ ಕೆಲಸವನ್ನ ಇದೇ ವೇದಿಕೆಯಲ್ಲಿ ಮಾಡ್ತಾ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ಯಾಂಡ್ ಅನ್ನ ಹೊಗಳಿದ್ದಾರೆ. ವಿ ವೆಲ್ಕಮ್ ಇಟ್, ಇದು ಬೇಕಿತ್ತು, ಸಮಾಜದ ಒಳಿತಿಗೆ ಇದು ಸರಿ ಇದೆ ಅಂತ ಹೇಳಿದ್ದಾರೆ. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಬ್ಬರದು ರಾಜಕೀಯ ವೈರುಧ್ಯಗಳಿದ್ದಾವೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ರಾಜಕೀಯ ವೈರುಧ್ಯಗಳು ಒಬ್ಬರನ್ನ ಕಂಡ್ರೆ ಮತ್ತೊಬ್ರಿಗಾಗಲ್ಲ, ಹಾವು ಮುಂಗಸಿ ಇದೆಲ್ಲ ಪಕ್ಕಕ್ಕಿಟ್ಟು ಸಮಾಜದ ಪರವಾಗಿ ನಾವಿದ್ದೀವಿ ಅನ್ನೋ ಸಂದೇಶವನ್ನ ಕುಮಾರಸ್ವಾಮಿ ಅವರು ಕೊಡೋದ್ರ ಮೊದಲ ಹೆಜ್ಜೆ ಇದು ಅನ್ಸುತ್ತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹೆಸರು ತಗೊಂಡಿದ್ದು ಖಂಡಿತ. ಯಾಕಂದ್ರೆ ಸಮುದಾಯದ ನಾಯಕರುಗಳು ಮತ್ತು ಸ್ವಾಮೀಜಿಯವರು ಇರುವಂತಹ ಸಭೆಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಮೊನ್ನೆ ಯಾಕಂದ್ರೆ ಆರಂಭದಲ್ಲಿ ಬೆಳಿಗ್ಗೆ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಪರಸ್ಪರ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಮುಖಾಮುಖಿ ಆದರೂ ಕೂಡ ಒಬ್ಬರನ್ನೊಬ್ಬರ ಮುಖವನ್ನು ನೋಡಿರಲಿಲ್ಲ, ಮಾತುಗಳನ್ನು ಕೂಡ ಆಡಿರಲಿಲ್ಲ. ಸ್ವಾಮೀಜಿಯವರ ಜೊತೆ ಸುಮಾರು 400-500 ಮೀಟರ್ ದೂರ ನಡೆದುಕೊಂಡು ಹೋದ್ರು ಒಟ್ಟೊಟ್ಟಿಗೆ, ಆದರೂ ಕೂಡ ಪರಸ್ಪರ ಮಾತಾಡಲಿಲ್ಲ. ಸಹಜವಾಗಿ ಒಂದು ರೀತಿ ಅವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯ, ಅಸಮಾಧಾನ ಹಾಗೆ ಮುಂದುವರಿತಾ ಅನ್ನುವಂಥ ಪ್ರಶ್ನೆ ಹುಟ್ಟುಹಾಕುವಾಗಿತ್ತು. ಆದರೆ ಸಭೆಯಲ್ಲಿ ಇದಕ್ಕೆ ಭಿನ್ನವಾದ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ನಡ್ಕೊಂಡಂತೆ ಕಾಣಿಸ್ತಾ ಇದೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಪ್ರಸ್ತಾಪಿಸಿ ಅವರೆಲ್ಲ ಮೊನ್ನೆ ಸಭೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಅದು ಒಳ್ಳೆ ಬೆಳವಣಿಗೆ, ಆ ರೀತಿಯಲ್ಲಿ ನಾವು ಏನು ಮಾಡಬೇಕು, ಸಮುದಾಯ ಮತ್ತು ಸರ್ಕಾರಕ್ಕೆ ಏನು ಮಾಡೋಕ್ಕೆ ನಾವು ಸೂಚನೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಉಪಮುಖ್ಯಮಂತ್ರಿಗಳು ನಡೆದುಕೊಂಡ ರೀತಿ ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿ ಬೆಂಬಲಿಸಿ ಮಾತನಾಡಿರುವಂಥದ್ದು. ಒಂದು ರೀತಿಯಲ್ಲಿ ಸಮುದಾಯದ ವಿಚಾರ ಬಂದಾಗ ಬೇರೆ ಭಿನ್ನಾಭಿಪ್ರಾಯಗಳೆಲ್ಲ ಪ್ರಮುಖ ಆಗಲ್ಲ ಅಥವಾ ಅದನ್ನೆಲ್ಲ ಸೈಡಿಗಿಟ್ಟು ಮಾತಾಡ್ತಿ ಅನ್ನುವಂಥ ನಿಲುವನ್ನ ಕುಮಾರಸ್ವಾಮಿ ಅವರು ಪ್ರದರ್ಶನ ಮಾಡದಂತೆ ಕಾಣಿಸ್ತಾ ಇದೆ. ಮಮತಾ. ಸುಕೇಶ್, ಒಂದು ಹಂತದಲ್ಲಿ ಈ ಸಮೀಕ್ಷೆ ಆತುರಾತುರವಾಗಿ ಆಗ್ತಾ ಇದೆ. ಸಮೀಕ್ಷೆನ ಪೋಸ್ಟ್ಪೋನ್ ಮಾಡೋದಕ್ಕೆ ಕೂಡ ನೀವೆಲ್ಲ ಕರೆ ಕೊಡಬೇಕು ಅಂತ ಕೆಲವರು ಈ ಸಭೆಗೆ ಬರೋಕ್ಕಿಂತ ಮುಂಚೆ ಕೆಲವರೆಲ್ಲ ಹೇಳ್ತಾ ಇದ್ರು. ಆ ವಿಚಾರ ಏನಾದರೂ ಚರ್ಚೆಗೆ ಬಂತಾ ಅಥವಾ ಆನ್ ಟೈಮ್ ಈಗ ಹೇಗೆ ಡಿಸೈಡ್ ಮಾಡಬೇಕು ಅಂತಿದ್ದಾರೋ ಹಾಗಾಗಲಿ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಒಂದು ನಿರ್ಣಯಕ್ಕೆ ಬಂದ್ರ? ಮೊದಲನೇದಾಗಿ ಸಭೆ ನಿರ್ಣಯದಲ್ಲಿ ಅವು ಕೂಡ ಒಂದು ಅಂದರೆ ಹಕ್ಕೊತ್ತಾಯ ಏನು ಮಾಡಬೇಕು ಅನ್ನುವ ಅಂತಿಮ ತೀರ್ಮಾನವನ್ನು ಅದು ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಕೆಲವರು ಆ ವಿಚಾರವನ್ನು ಈಗ ತರಾತುರಿ ಆಯಿತು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಸ್ವಲ್ಪ ಮುಂದಾಕಿದ್ರೆ ಒಳ್ಳೇದಿತ್ತು ಅನ್ನೋ ಅಭಿಪ್ರಾಯ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಜೊತೆಗೆ ಅವರು ಸರ್ವೆಯನ್ನು ಮಾಡಿದ ನಂತರದಲ್ಲೂ ಕೂಡ ತಕ್ಷಣಕ್ಕೆ ಅದನ್ನು ಪ್ರಕಟಿಸಬಾರ್ದು, ಒಂದು 2 ತಿಂಗಳ ಕಾಲ ಸಮಯಾವಕಾಶ ಕೊಟ್ಟು ಆನ್ಲೈನ್ನಲ್ಲಿ ಅದನ್ನು ಬಿಟ್ಟು ಅದರ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಬೇಕು, ಈ ಅಭಿಪ್ರಾಯವನ್ನು ಕೂಡ ತಿಳಿಸೋಣ ಅನ್ನುವಂಥದ್ದನ್ನ ಸಭೆಯಲ್ಲಿ ಚರ್ಚೆ ಆಗಿದೆ. ನಿರ್ಣಯ ಅಂತಿಮವಾಗಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ. ನಿರ್ಣಯದ ಭಾಗವಾಗಿ ಏನಾದರೂ ಆ ತೀರ್ಮಾನವನ್ನು ಮಾಡಿದ್ರೆ ಬಹುಶಃ ಅದನ್ನು ಕೂಡ ಅಂತಿಮವಾಗಿ ಪ್ರಕಟಿಸುವಂತ ಸಾಧ್ಯತೆ ಕೂಡ ಇದೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್. ಸೊ ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಒಂದು ಕ್ಲಿಯರ್ ಮೆಸೇಜ್ ಪಾಸ್ ಆಗಬೇಕು ಅಂತ ಈ ಸಭೆಯನ್ನ ಕರೆಯಲಾಗಿದೆ. ಕ್ಲಿಯರ್ ಮೆಸೇಜ್ ಬಹುತೇಕ ಯಾವುದೇ ಗೊಂದಲಗಳಿಲ್ಲದೆ ಹೊರಬೀಳುವಂತಹ ಸಾಧ್ಯತೆ ಇದೆ.